ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರುವ ವೆಂಕಟರೆಡ್ಡಿ ನಗರ ವಾರ್ಡ್ ನಂಬರ್ 39ರಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಕಾರ್ಮಿಕ ವಿಭಾಗದ ಅಧ್ಯಕ್ಷರು ಹಾಗೂ ವೆಂಕಟರೆಡ್ಡಿ ನಗರ ವಾರ್ಡ್ ಮುಖಂಡರಾದ ಶ್ರೀ ಎಂಸಿ ಚಂದ್ರಶೇಖರ್ ಮತ್ತು ವೆಂಕಟರೆಡ್ಡಿ ನಗರ ವಾರ್ಡ್ ಮುಖಂಡರಾದ ಶ್ರೀ ಅಬ್ದುಲ್ ಗನಿಯವರು ಕಾರ್ಯಕ್ರಮವನ್ನು ಆಯೋಜಿಸಿ ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಯಶಸ್ವಿಯಾದರು. ಇನ್ನು ಪ್ರಮುಖವಾಗಿ ಆಕರ್ಷಣೆಯಾಗಿದ್ದು ಅಬ್ದುಲ್ ಗನಿ ಅವರು. ಹೌದು, ಜೆಡಿಎಸ್ ಮುಖಂಡರಾದ ವೆಂಕಟರೆಡ್ಡಿ ನಗರ ವಾರ್ಡ್ ನಂಬರ್ 39ರ ಮುಖಂಡರಾದ ಅಬ್ದುಲ್ ಗನಿ ಈವರೆಗೂ ಕೂಡ ಸಾರ್ವಜನಿಕ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ದೀನ ದಲಿತರಿಗೆ ತಮ್ಮ ಕೈಯಲ್ಲಾದ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಉಚಿತ ಆರೋಗ್ಯ ಶಿಬಿರವನ್ನು ಕೂಡ ಆಯೋಜಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುವಲ್ಲಿ ಅಬ್ದುಲ್ ಗನಿ ಯಶಸ್ವಿಯಾದರು. ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪಕ್ಷದ ಹಿರಿಯರು ಮತ್ತು ಮುಖಂಡರುಗಳಾದ ಶ್ರೀ ಟಿ.ಎ. ಶರವಣ ಶಾಸಕರು ಹಾಗೆ ಎಚ್.ಎಂ. ರಮೇಶ್ ಗೌಡ ಹೀಗೆ ಇನ್ನಿತರರು ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮಾಜಿ ಅಧ್ಯಕ್ಷರಾದ ಶ್ರೀ ಆರ್ ತುಳಸಿರಾವ್ ಅವರು ಹಾಗೂ ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದು ಬಿಟಿಎಂ ಲೇಔಟ್ ವಿಧಾನಸಭಾ ಅಧ್ಯಕ್ಷರಾದ ಕೆಆರ್ ರಮೇಶ್ ಗೌಡ, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ಆರ್ ಕುಮಾರ್, ಬೆಂಗಳೂರು ಅಧ್ಯಕ್ಷರಾದ ಶ್ರೀ ಆರ್ ಪ್ರಕಾಶ್ ಹಾಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಶ್ರೀ ಎಂ ಗೋಪಾಲ್, ಶೈಲಜಾ ಸಂತೋಷ್ ಇನ್ನಿತರರು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನೋಡಿ, ಇವತ್ತು ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದಾಪುರ ವಾರ್ಡ್ ಅಲ್ಲಿ ನಮ್ಮ ಚಿಕ್ಕಪೇಟೆ ಅಧ್ಯಕ್ಷರಾದಂತ ಕುಮಾರ್ ಅವರು ಮತ್ತೆ ಹರೀಶ್ ಅವರು ಮತ್ತೆ ನಮ್ಮ ಅಬ್ದುಲ್ ಅವರು ಎಲ್ಲ ಅವ್ರ ಸ್ನೇಹಿತರುಗಳೆಲ್ಲ ಸೇರ್ಕೊಂಡು ಇವತ್ತು ಏನು ಒಂದು ಕಣ್ಣಿನ ಒಂದು ಪರೀಕ್ಷೆ ಇರ್ಬೋದು ಅಥವಾ ECG ಇರ್ಬೋದು ಅಥವಾ ಶುಗರ್ ಪೇಷಂಟ್ಸ್ ಬಹಳ ಜನ ಇದ್ದಾರೆ. ಅವ್ರೆಲ್ರಿಗೂ ಸಹ ಈ ವಾರ್ಡಿನ ಜನಕ್ಕೆ ಅನುಕೂಲ ಆಗ್ಬೇಕು ಅಂತೇಳಿ ಎಲ್ಲ ಫೋರ್ಟಿಸ್ ಹಾಸ್ಪಿಟ್ಲ್ ಇರ್ಬೋದು ಅಥವಾ ಅಗರ್ವಾಲ್ ಐ ಹಾಸ್ಪಿಟ್ಲ್ ಇರ್ಬೋದು ಎಲ್ಲ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳನ್ನೆಲ್ಲ ಕರೆಸಿ ಇವತ್ತು ಒಂದು ಕ್ಯಾಂಪ್ ಅನ್ನ ಏನ್ ಮಾಡಿದ್ದಾರೆ. ಅದು ಇಲ್ಲಿ ಸ್ಥಳೀಯವಾಗಿ ಎಲ್ರಿಗೂ ಸಹ ಒಳ್ಳೇದಾಗ್ಬೇಕು. ಆರೋಗ್ಯ ಇವತ್ತು ಬಾರಿ ಇಂಪಾರ್ಟೆಂಟ್. ತಾವೆಲ್ಲ ನೋಡ್ತಾ ಇದ್ದೀರಿ, ಇವತ್ತಿನ ದಿವಸ ಯಾರೇ ನೋಡಿದ್ರು ಸಹ ಒಂದು BP ಅಂತಾರೆ, ಶುಗರು ಅಂತಾರೆ, ನಾನಾ ತರ ಸಮಸ್ಯೆಗಳು ಇವತ್ತು ಆರೋಗ್ಯದ ಸಮಸ್ಯೆಗಳು ಜನರನ್ನ ಕಾಡ್ತಾ ಇದ್ದಾವೆ. ಅದರಲ್ಲೂ ಸಹ ಇವತ್ತು ನಾವು ಆಕ್ಸಿಜನ್ ಲೆವೆಲ್ ಇವತ್ತು ನೋಡಿದ್ರೆ ನಾವು ಒಬ್ಬ ವ್ಯಕ್ತಿಗೆ 7 ಮರ ಇರಬೇಕು ಅಂತೇಳಿ ನಾವು ಇರ್ತಕ್ಕಂಥದ್ದು. ಇವತ್ತು ಬೆಂಗಳೂರು ನಗರದಲ್ಲಿ 1.5 ಕೋಟಿ ಹೆಚ್ಚು ಜನ ವಾಸ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಒಬ್ಬರಿಗೆ 1 ಮರನೂ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವೆಲ್ಲರೂ ಸಹ ಏನಪ್ಪಾ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತಂದ್ರೆ ಹೆಚ್ಚಿನ ಒಂದು ಗಿಡ ನೆಡತಕ್ಕಂಥ ಒಂದು ಕಾರ್ಯಕ್ರಮ. ಅದನ್ನ ಬರೀ ಗಿಡ ನೆಟ್ರೆ ಆಗೋದಿಲ್ಲ, ಅದನ್ನ ಕನಿಷ್ಠ ಪೋಷಣೆ ಮಾಡಿ ಆ ಒಂದು ಗಿಡ ಮರವಾಗಿ ಬೆಳೆದ್ರೆ ಮುಂದಿನ ಪೀಳಿಗೆಗೆ ನಾವು ಇದನ್ನ ಮಾಡ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಮುಂದಿನ ಪೀಳಿಗೆಗೆ ನಾವೇನೂ ಉಳಿಸಿರೋದಿಲ್ಲ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀರಿ, ಮೆಟ್ರೋ ಬರುತ್ತೆ ಅಂತೀರಿ, ಇನ್ನೊಂದೇನೋ ಬರುತ್ತೆ ಅಂತೀರಿ, ಎಲ್ಲ ಮರ ಕಡಿಯೋ ಪ್ರೋಗ್ರಾಮು, 1 ಪಾಯಿಂಟ್ ಪ್ರೋಗ್ರಾಮು. ಅದ್ ಬಿಟ್ರೆ ಮರ ಗಿಡ ನೆಡ್ಲಿಕ್ಕೆ ಯಾರು ಸಹ ಮುಂದೆ ಬರ್ತಾ ಇಲ್ಲ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಂದೆ ನಮ್ಮ ಸೌತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ತುಳಸಿರಾಮ್ ಅವ್ರ ಅಧ್ಯಕ್ಷರು ಸುಮಾರು 5,000 ಗಿಡ ಹಾಕಂತ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು. 5,000 ಗಿಡ. ಆ ರೀತಿ ಮುಂದಿನ ದಿನಗಳಲ್ಲೂ ಸಹ ನಾನು ನಮ್ಮ ಪಕ್ಷದ ಎಲ್ಲ ನಮ್ಮ ಅಧ್ಯಕ್ಷರುಗಳಿಗೆ, ಇಲ್ಲಿ ವಾರ್ಡ್ ಅಧ್ಯಕ್ಷರುಗಳಿಗೆ, ಈ ಕ್ಷೇತ್ರದ ಮುಖಂಡರುಗಳಿಗೆ ದಯಮಾಡಿ ಈ ಕ್ಷೇತ್ರದಲ್ಲಿ ಏನು ಗಿಡ ನೆಡತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಆದ್ರೆ ಇವತ್ತಿನ ದಿವಸ ಏನ್ ನಮ್ಮ ಕುಮಾರ್ ಅವರು ಹರೀಶ್ ಅವರೆಲ್ಲ ಸೇರ್ಕೊಂಡು, ಅಬ್ದುಲ್ ಅವರು, ನಮ್ಮ ಚಂದ್ರು ಅವರು ಎಲ್ರು ಸಹ, ನಮ್ಮ ಗೋಪಾಲ ಅಣ್ಣನು ಬಂದಿದ್ದಾರೆ. ಎಲ್ರೂ ಸಹ ಏನ್ ಇವತ್ತು ಈ ಒಂದು ಕ್ಯಾಂಪ್ ಅನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರೀತಿ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ಹೆಚ್ಚು ರೂಪಿಸ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆ ತಾಯಿ ಚಾಮುಂಡೇಶ್ವರಿನ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ ನಮ್ಮ ಕುಮಾರ್ ಅವ್ರಿಗೆ. ಬೆಂಗಳೂರು ನಗರದ GBA ವ್ಯಾಪ್ತಿಯ ಈ ಒಂದು ಕೇಂದ್ರದ GBA ಬರುವಂತ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಇದೇ ತರ ನಮ್ಮ ಬೆಂಗಳೂರು ನಗರದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಕೂಡ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲ ಮಾಡಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡಿದ್ದಾರೆ. ಸಾರ್ವಜನಿಕರು ಇದಕ್ಕೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಇದು ಅತ್ಯಂತ ಯಶಸ್ವಿ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಬಹುಶಃ ಆರೋಗ್ಯವೇ ಸೌಭಾಗ್ಯ. ಆರೋಗ್ಯ ಇಲ್ಲ ಅಂದ್ರೆ ಏನೇನೂ ಇಲ್ಲ. ಅದರಿಂದ
ಎಲ್ರೂ ಕೂಡ ಆರೋಗ್ಯವನ್ನ ಅಚ್ಚುಕಟ್ಟಾಗಿ ಇಟ್ಕೊಂಡ್ರೆ ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು. ಅದಕ್ಕೆ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲ ರೀತಿಯಲ್ಲಿ ಬಡವರಿಗೋಸ್ಕರನೇ ಈ ಒಂದು ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು. ಇದರಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಮತ್ತೊಮ್ಮೆ ಇಲ್ಲಿ ನೆರೆದಿರತಕ್ಕಂಥ ನನ್ನ ಮುಖಂಡರುಗಳಿಗೆ, ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ಯಾರು ಇಲ್ಲಿ ಬಂದು ತಪಾಸಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾಗರಿಕರು, ಅವ್ರಿಗೂ ಕೂಡ ಭಗವಂತ ಎಲ್ಲಾ ರೀತಿಯಲ್ಲಿ ಆರೋಗ್ಯವನ್ನ ಕೊಟ್ಟು ಅವರ ಮುಂದಿನ ಜೀವನ ಯಶಸ್ವಿ ಆಗ್ಲಿ ಅಂತೇಳಿ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಎಲೆಕ್ಷನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಈಗ ಮೊದಲೇದಾಗಿ ಹಿಂದೂಗಳಿಗೆ ಯುಗಾದಿ ಹಬ್ಬ, ಮುಸ್ಲಿಮ್ಸ್ ನಮ್ಮ ಸಹೋದರರಿಗೆ ರಂಜಾನ್ ಹಬ್ಬ, ಎರಡೂ ಹಬ್ಬದ ಶುಭಾಶಯಗಳು. ಹಿಂದೂ ಜನಕ್ಕೆ ಶುಭಾಶಯಗಳು, ನಮ್ಮ ಮುಸ್ಲಿಂ ಸಹೋದರರು ಕೂಡ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳು. ಇಂಥ ಒಂದು ಪವಿತ್ರವಾದ ಸಂದರ್ಭದಲ್ಲಿ ಯುಗಾದಿ ಹಬ್ಬ, ರಂಜಾನ್ ಎರಡೂ ಕೂಡ ದೊಡ್ಡ ಹಬ್ಬಗಳು ಹಿಂದೂಗಳಿಗೆ ಮತ್ತೆ ಮುಸ್ಲಿಮರಿಗೆ ಪವಿತ್ರವಾದಂಥವು. ಇವತ್ತು ಪವಿತ್ರವಾದ ಕೆಲಸವನ್ನ ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ನಮ್ಮ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ, ನಮ್ಮ ವಾರ್ಡ್ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು, ಗಣಿಯವರು ಎಲ್ಲ ನಮ್ಮೆಲ್ಲ ಪಕ್ಷದ ಎಲ್ಲ ಮುಖಂಡರು ಒಂದು ಪವಿತ್ರ ಕೆಲಸ ಮಾಡ್ತಾ ಇದ್ದಾರೆ. ಮನುಷ್ಯನಿಗೆ ಆರೋಗ್ಯ ಭಾಗ್ಯನೇ ಬಹಳ ದೊಡ್ಡದು. ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಒಂದ್ಸಲ ಆರೋಗ್ಯ ಕೆಟ್ಟೋದ್ರೆ ಸಂಪಾದನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಪ್ರಿಕಾಷನ್ ಇದೆಯಲ್ಲ, ಅದು ಪ್ರಿಕಾಷನ್ ಏನು ಮುನ್ನೆಚ್ಚರಿಕೆ ವಹಿಸುವಂತದ್ದು ಬಹಳ ದೊಡ್ಡದು ಆರೋಗ್ಯ ಕ್ಷೇತ್ರದಲ್ಲಿ. ಈಗ ಕೆಲವರಿಗೆ ಶುಗರ್ ಬಂದಿರುತ್ತೆ, ಗೊತ್ತೇ ಆಗಿರಲ್ಲ, ಚೆಕ್ ಮಾಡಿಸಿರಲ್ಲ. 1 ವರ್ಷ 2 ವರ್ಷ ಆ ಶುಗರ್ ಇದ್ರು ಕೂಡ ಅವರು ಅದೇ ಮಾಮೂಲಾಗೆ ಊಟ ತಿಂಡಿ ತಿನ್ಕೊಂಡಿರ್ತಾರೆ, ಡಯಟ್ ಮಾಡಲ್ಲ. ಇನ್ನು ಅವಾಗ ಕಣ್ಣಿನ ಸಮಸ್ಯೆ ಬರ್ತದೆ, ಹಾರ್ಟ್ ಸಮಸ್ಯೆ ಬರ್ತದೆ, ಕಿಡ್ನಿ ಸಮಸ್ಯೆ ಬರ್ತದೆ. ಅದು ಮನುಷ್ಯನ ಜೀವದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು. ಶುಗರು ಮೊದ್ಲೇ ಮುನ್ನೆಚ್ಚರಿಕೆ ವಹಿಸಿದ್ರೆ ಒಂದು ಟ್ಯಾಬ್ಲೆಟ್ ಅಲ್ಲಿ ಗುಣ ಆಗ್ತದೆ. ಅವ್ರೇನೋ ವಾಕ್ ಮಾಡಿ ಅಂತಾರೆ, ಡಯಟ್ ಮಾಡಿ ಅಂತಾರೆ. ಇದೆಲ್ಲ ಪಾಪ ಸಾಮಾನ್ಯ ಜನರಿಗೆ, ಬಡವರು, ಅವ್ರ ಕೆಲ್ಸದ ಒತ್ತಡ, ಅವ್ರ ಕುಟುಂಬದ ನಿರ್ವಹಣೆ ಮೇಲೆ ಏನಾದ್ರು ಅವಲಂಬಿತರಾಗಿರ್ತಾರೆ. ಇದ್ರ ಕಡೆ ಗಮನ ಕೊಡಲ್ಲ. ಅದರಿಂದ ಈ ತರ ನಮ್ಮ ಮುಖಂಡರುಗಳು ಈ ತರ ಮಾಡ್ತಾ ಇರೋದು ಬಹಳ ನನಗೆ ಸಂತೋಷ ಆಯ್ತು. ನಾನು ದೂರದಿಂದಾನೇ ಬಂದಿದ್ದು, ವಿಜಯನಗರದಿಂದ ಇಲ್ಲಿ ಬಂದಿದ್ದು. ಆದ್ರೆ ಬಂದಿದ್ಗೆ ಬಹಳ ಖುಷಿ ಆಯ್ತು. ಒಳ್ಳೆ ಒಂದು ಕಾರ್ಯದಲ್ಲಿ ನಾನು ಭಾಗವಹಿಸಿದ್ದೀನಿ. ಹೆಲ್ತ್ ಕ್ಯಾಂಪು ಬಹಳ ದೊಡ್ಡದು. ನೀವು 500 ರೂಪಾಯಿ ಕೊಟ್ಟರೆ ಖರ್ಚಾಗ್ಬಿಡ್ತದೆ. ಆದ್ರೆ ಒಂದು ಹೆಲ್ತ್ ಇವತ್ತು ನೋಡಿ ECG ಮಾಡ್ತಾ ಇದ್ದಾರೆ 25 ಜನ. ECG ಗಂಡಸರಿಗಾಗಿದೆ, ಹೆಣ್ಮಕ್ಳಿಗೆ ECG ಬಹಳ ಪರದೆ ಬಿಟ್ಟು ಬಹಳ ನೀಟಾಗಿ ವ್ಯವಸ್ಥೆ. ಹಾಸ್ಪಿಟಲ್ ಯಾವ ರೀತಿ ಮಾಡ್ತಿದ್ರು ಹಂಗೆ ಮಾಡ್ತಾ ಇದಾರೆ. ಡೆಂಟಲ್ ಮಾಡ್ತಾ ಇದ್ದಾರೆ, ಎಲ್ಲ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಯಾರ್ಯಾರು ಈ ಒಂದು ಕೆಲಸದಲ್ಲಿ ಭಾಗಿಯಾಗಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಭಗವಂತ ಅಲ್ಲ ಒಳ್ಳೇದ್ ಮಾಡ್ಲಿ, ನಿಮ್ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ. ಒಳ್ಳೆ ಪವಿತ್ರವಾದ ಕೆಲಸ ಮಾಡ್ತಾರೆ. ಇದು ಒಂದು ಪಕ್ಷದ ಒಂದು ಕಾರ್ಯಕರ್ತರು ಮುಖಂಡರು ಮಾಡೋ ಅಂತ ಕೆಲಸ ಇದು. ಸಾಮಾನ್ಯ ಜನರೊಟ್ಟಿಗೆ ಬೆರೆತ್ರೆ ಅವ್ರ ಕಷ್ಟ ಸುಖದಲ್ಲಿ ನಾವು ಭಾಗಿಯಾದ್ರೆ ನಮ್ಮ ಮೇಲೆ ಅವ್ರ ಪ್ರೀತಿ ಬರ್ತದೆ, ಒಂದು ಅಭಿಮಾನ ಬರ್ತದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಅಧಿಕಾರ ಇನ್ನ ಕೊಡ್ತಾರೆ, ಜನನೇ ಕೊಡ್ತಾರೆ. ಗುರುತಿಸ್ತಾರೆ. ಜನರಿಂದ ನಾವು ಬಂದ್ರೆ ಅದು ಉಳಿಯುವಂಥದ್ದು. ನಾವ್ ಎಲ್ಲಿಂದ ನಾವು ಬಂದ್ರೆ ಅದು ಉಳಿಯೋದಿಲ್ಲ. ನಾವು ಬೇಸಿಕ್ಕಿಂದ ಬಂದ್ರೆ ಉಳಿತದೆ. ಅದರಿಂದ ಈ ಒಳ್ಳೆ ಕೆಲಸದಲ್ಲಿ ಎಲ್ಲರೂ ಭಾಗಿಯಾದ್ರೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ನಮಸ್ತೆ. ನಮ್ಮ ಚಿಕ್ಕಪೇಟೆ ಕ್ಷೇತ್ರದ ಅಧ್ಯಕ್ಷರಾಗಿರುವ ಕುಮಾರ್ ಹಾಗೂ ವೆಂಕಟರೆಡ್ಡಿ, ಸಿದ್ದಾಪುರ ವಾರ್ಡ್, ಬೆಂಗಳೂರು ನಮ್ಮ ಸಿದ್ದಾಪುರ ವಾರ್ಡಲ್ಲಿ ಚಂದ್ರಶೇಖರ್ ಆಗಿರೋರು, ಮತ್ತೆ ಅಬ್ದುಲ್ಲಾ ಅವರಾಗಿರ್ಬೋದು, ಅಬ್ದುಲ್ಲಾ ಅವರ ಸ್ನೇಹಿತರು, ಅಣ್ಣ ತಮ್ಮದಿರು ಎಲ್ಲರೂ 22 ವರ್ಷದಿಂದ ಮಾಡ್ತಿದ್ದಾರೆ. ಇವತ್ತು ನೀವೇನ್ ನೋಡ್ತಿದ್ದೀರಿ, ಇವತ್ತು JDS ಪರವಾಗಿ ಇವತ್ತು ಮಾಡ್ತಾ ಇರೋಂತ ಒಂದು ಉಚಿತ BP, ಶುಗರು, ಮತ್ತೆ ECG, ಐ ಕ್ಯಾಂಪು ಮತ್ತೆ ಡೆಂಟಲ್ ಎಲ್ಲ ಮಾಡ್ತಿದ್ದಾರೆ. ಆದ್ರೆ ನಮಗ್ ಬಂದಿರೋ ಮಾಹಿತಿ, ನಾನು ಒಂದು 7-8 ವರ್ಷದಿಂದ ನೋಡಿದ್ದೀನಿ. ಆದ್ರೆ ಹಿಂದೆ 22 ವರ್ಷದಿಂದನೂ ಮಾಡ್ತಿದ್ದಾರೆ ಅಂದ್ರೆ ಅದು ಬಹಳ ದೊಡ್ಡ ವಿಚಾರ. ಹಂಗಾಗಿ ಬಹಳ ಖುಷಿ ಆಗುತ್ತೆ. ಆ ದೇವರು ಇದೇ ತರ ಇವ್ರಿಗೆ ಇನ್ನ ಮುಂದಿನ ವರ್ಷಗಳಲ್ಲಿ ಇದೇ ತರ ಬಹುತೇಕ ಜನರಿಗೆ ಇದೇ ತರ ಸಹಾಯ ಮಾಡ್ಕೊಂಡು ಹೋಗೋ ಶಕ್ತಿ ಕೊಡ್ಲಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಏನು ವೆಂಕಟರೆಡ್ಡಿ ನಗರ ಸಿದ್ದಾಪುರ ಏನು ಈ ಏರಿಯಾದಲ್ಲಿ ವಾರ್ಡ್ ನಂಬರ್ 39ರಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದಾರೆ. ಇದರ ನೇತೃತ್ವವನ್ನ ಕ್ಷೇತ್ರದ ಅಧ್ಯಕ್ಷರು ಕುಮಾರ್ ಅವರು ಹಾಗೂ ಗಣಿ ಮತ್ತೆ ಚಂದ್ರು ಅವರು, ಅನೇಕ ಮುಖಂಡರುಗಳು ಇಲ್ಲಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಈಗಾಗಲೇ ಸುಮಾರು 500ಕ್ಕೂ ಹೆಚ್ಚು ಏನು ಆರೋಗ್ಯ ತಪಾಸಣೆ ನಡೆದಿದೆ. ಇದೇ ರೀತಿ GBA ಪ್ರತಿ ವಾರ್ಡ್ನಲ್ಲೂ
ಈ ಒಂದು ಕಾರ್ಯಕ್ರಮವನ್ನ JDS ವಾರ್ಡ್ ಅಧ್ಯಕ್ಷರು, ಕ್ಷೇತ್ರದ ಅಧ್ಯಕ್ಷರು ಹಮ್ಮಿಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು JDS ಕಾರ್ಮಿಕ ವಿಭಾಗದ ಪರವಾಗಿ ಅವರನ್ನ ವಿನಂತಿಸಿಕೊಳ್ತೇನೆ. ಹಾಗೂ ಇಲ್ಲಿ ಏನು ಏರ್ಪಾಡು ಮಾಡಿ ಏನು ಉಚಿತ ತಪಾಸಣಾ ಶಿಬಿರವನ್ನ ಏರ್ಪಡಿಸಿರುವ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ನಮ್ಮ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆದಂತ ನಂತರ ನಮ್ಮ ಚಿಕ್ಕಪೇಟೆ ಅಧ್ಯಕ್ಷರಾದ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಗಣಿ ಹಾಗೂ ಚಂದ್ರಶೇಖರ್ ಅವರಿಬ್ರು ಸೇರಿ ಈ ಭಾಗದಲ್ಲಿ ಎಲ್ಲಾ ಒಳ್ಳೆ ಜನಗಳಿಗೆ ಒಂದು ಸೇವೆ ಸಲ್ಲಿಸುವಂತ ಒಂದು ಮೆಡಿಕಲ್ ಕ್ಯಾಂಪ್ ಅನ್ನ ಆಯೋಜಿಸಿದ್ದಾರೆ. ಇದು ತುಂಬಾ ಉಪಯೋಗಕಾರಿ. ಯಾಕಂದ್ರೆ ಇವರು ವಿಭಿನ್ನವಾಗಿ ಎಲ್ಲಾ ಕಡೆನೂ BP ಶುಗರ್ ಮಾಡ್ತಾರೆ. ಕಣ್ಣಿಂದು ECG ಮತ್ತೆ ನಮ್ಮ ಡೆಂಟಲ್ದು ಸಾಮಾನ್ಯವಾಗಿ ಕೆಲವೊಂದು ಎಕ್ಸ್ಪೆನ್ಸಿವ್ ಇದನ್ನ ಮೆಡಿಕಲ್ ನ ಯಾರು ಮಾಡೋದಿಲ್ಲ. ಹಾಗಾಗಿ ಅವ್ರು ಇದನ್ನ ತಗೊಂಡಿರುವಂತ ಈ ಎಲ್ಲರಿಗೂ